ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಅಸ್ಟ್ರಾಲಜಿ. ವರ್ಷದ ಫಲ 2026 ಎಲ್ಲ ರಾಶಿಗೂ ಹೇಳಿದೀವಿ. 7 ರಾಶಿ ಮೇಷದಿಂದ ತುಲಾ ರಾಶಿವರೆಗೂ ನಾವು ವಿಡಿಯೋಗಳು ಹಾಕಿದ್ದೀವಿ. ಇವಾಗ ನಾವು ಮಾತಾಡೋ ರಾಶಿ ಯಾವುದಪ್ಪ ಅಂದರೆ ವೃಶ್ಚಿಕ ರಾಶಿ. 2026 ಯಾವ ಥರ ಫಲ ಇರ್ತದೆ ಅಂದರೆ, ಒಂದು ಈ ವರ್ಷದಲ್ಲಿ ರಾಶಿ ನಾವು ಹೇಳ್ಕೋಬೇಕಾದ್ರೆ ಗುರು ಗ್ರಹ ಮೇ 30ನೇ ತಾರೀಕು ಅದೇ ಪಶು ಜೂನ್ ತಿಂಗಳಿಂದ ಗುರು ಗ್ರಹ ಏನಾಗ್ತದೆ ಅಂದರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾರೆ. ಸೊ ಆವಾಗ ಏನಪ್ಪ ಅಂದರೆ ಈ ರಾಶಿಗೆ ಒಂದೊಂದು ರಾಶಿಗೆ ಒಂದೊಂದು ಥರ ಒಳ್ಳೆ ಫಲ ಮತ್ತು ಸ್ವಲ್ಪ ಬೇರೆ ಥರ ನೆಗೆಟಿವ್ ಫಲನೂ ಇರ್ತವೆ. ಅದ್ರ ಬಗ್ಗೆ ಇವಾಗ ನೋಡುವ. ಈ ವೃಶ್ಚಿಕ ರಾಶಿನವ್ರಿಗೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋ ವಿಷಯ ಏನಪ್ಪ ಅಂದರೆ, ನಾವು ಉಂಟು, ನಮ್ಮ ಕೆಲಸ ಉಂಟು, ನಾವು ಇರ್ತಾರೆ. ಆದರೆ ಅವ್ರು ಏನಾದ್ರು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ರುದ್ರ ತಾಂಡವ ಆಗ್ಬಿಡ್ತಾರೆ ಅಷ್ಟೆ. ಅಂತ ಮನುಷ್ಯರು ಅವರು ವೃಶ್ಚಿಕ ರಾಶಿನವರು ಏನಾದ್ರು ತೊಂದರೆ ಬಂದ್ಬಿಟ್ರೆ ಕಂಟ್ರೋಲ್ ಮಾಡೋದು ಕಷ್ಟ. ಆ ಥರ ಇರುವಾಗ ಈ ವೃಶ್ಚಿಕ ರಾಶಿನವ್ರ ಪಾಪ ಯಾವ ಕೆಲಸ ಮುಟ್ತಾರೋ ಆ ವಿಷಯದಲ್ಲಿ ತಡೆ ತಾಪತ್ರೆ ಫೇಸ್ ಮಾಡಿ ಮುಂದೆ ಹೋಗಿಲ್ಲ. ಆ ವಿಷಯ ಈ ವರ್ಷದಲ್ಲಿ ನಾವು ಪಾಸಿಟಿವ್ ಆಗಿ ಮುಂದುವರ್ಸ್ಕೋಬಹುದು. ಯಾವ ಕೆಲಸ ಇವಾಗ ಪ್ಲಾನ್ ಮಾಡಿದ್ರು ಪರ್ಫೆಕ್ಟ್ ಅವ್ರು ಪ್ಲಾನ್ ಮಾಡಿರೋ ಪ್ರಕಾರ ಮುಂದೆ ಹೋಗುತ್ತವೆ. ಆಮೇಲೆ ಏನಪ್ಪ ಅಂದರೆ, ಚಿಕ್ಕ ಮಕ್ಕಳು ಇರ್ತಾರೆ, ತುಂಬ ಹಠ ಮಾಡ್ತಾ ಇರ್ತಾರೆ, ಓದೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ಇಂಥ ಮಕ್ಕಳು ಇವಾಗ ಹೇಳಿದ ಥರ ಫುಲ್ ಟೋಟ್ಲಿ ಚೇಂಜ್ ಆಗಿಬಿಡ್ತಾರೆ. ಇವರೇ ಒಂಥರ ಖುಷಿ ಆಗ್ತಾರೆ, ಏನಪ್ಪ ನಮ್ಮ ಮಕ್ಕಳು ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಕೋಬೋದು. ಆಮೇಲೆ ಏನಪ್ಪ ಅಂದರೆ, ಹೆಣ್ಮಕ್ಳು ಇರ್ತಾರೆ ಅವ್ರ ಮನೆಯಲ್ಲಿ, ವರ ನೋಡ್ತಾ ಇರ್ತಾರೆ, ಯಾರು ಸಿಕ್ಕಿಲ್ಲ ಅಂತ ಟಯರ್ಡ್ ಆಗಿರ್ತಾರೆ. ಅಂಥವ್ರಿಗೆ ಏನಾಗ್ತವೆ, ಡೆಫಿನೆಟಾಗಿ ಈ ವರ್ಷದಲ್ಲಿ ಒಳ್ಳೆ ವರ ಸಿಗ್ತವೆ. ಮೇನ್ಲಿ ಅವ್ರ ರಿಲೇಟಿವ್ ಯಾರೋ ಇರ್ತಾರೆ ನೋಡಿ ಸರ್, ಅವ್ರ ಕಡೆ ಹುಡುಗಿದ್ರೆ ಬೇಗ ಈ ಮದುವೆ ಮುಗಿಸ್ಬಿಡ್ಬೋದು. ಸೊ ಮದುವೆ ವಿಷಯದ ಪಾಸಿಟಿವ್ ಆಗಿ ನೀವು ಪ್ಲಾನ್ ಮಾಡ್ಕೋಬಹುದು ಈ ವೃಶ್ಚಿಕ ರಾಶಿನವರು. ಅದೇ ಥರ ಒಂದು ಹುಡುಗ ಸಿಕ್ಕಿರ್ತಾನೆ, ಒಳ್ಳೆ ಹುಡುಗ, ಒಂಥರ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಹುಡುಗ ಸಿಕ್ಕಿರ್ತಾನೆ. ಆ ಖುಷಿಯಾಗಿ ಈ ಮದುವೆನೇ ತುಂಬ ಚೆನ್ನಾಗಿ ಎಲ್ಲ ಊರೆಲ್ಲ ರಿಲೇಟಿವ್ ಎಲ್ಲ ಮೆಚ್ಚೋ ಥರ ಮದುವೆ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತವೆ. ಆಮೇಲೆ ಸಹೋದರ ಸಹೋದರಿಗಳಿಗೆ ಒಂಥರ ಅವ್ರಿಗೆ ಏನು ನೀರಂತ ಇಷ್ಟು ದಿವಸ ಏನೋ ಕೇರ್ಲೆಸ್ ಇದ್ದಿರ್ತಾರೆ, ಇವಾಗ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಅಂತ ತಿಳ್ಕೊಂಡು ಅವ್ರ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ ಒಂದು ಹೆಲ್ಪ್ ಮಾಡೋ ಸಿಚುವೇಶನ್ ತುಂಬ ಚೆನ್ನಾಗಿರ್ತವೆ. ಸೊ ಈ ರಿಲೇಷನ್ಶಿಪ್ ತುಂಬ ಜನ ಅಣ್ಣ ಒಂದು ಕಡೆ ತಂಗಿ ಒಂದು ಕಡೆ ಇರ್ತಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಸೆಪ್ರೇಷನ್ ಆಗಿರ್ತಾರೆ. ಆ ವಿಷಯ ಸ್ವಲ್ಪ ಪಾಸಿಟಿವ್ ಮುಂದೆ ಹೋಗೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಸೊ ಇದೆಲ್ಲ ಮೇಜರ್ ಟಾಪ್ ಲೈನ್ ಪಾಯಿಂಟ್ಗಳು. ಆದರೆ ಗುರು ಗ್ರಹ ಅಷ್ಟಮ ಸ್ಥಾನದಲ್ಲಿ ಇದ್ದಾರೆ, ಎಲ್ಲಿ? ಮಿಥುನ ರಾಶಿಯಲ್ಲಿ. ಈ ಮೇ ತಿಂಗಳು 30ನೇ ತಾರೀಕು ಗುರು ಅಲ್ಲೇ ಇರ್ತಾರೆ. ಅದು ಏನು ಮಾಡ್ಬೋದು ಅಂದರೆ, ಮೇ ತಿಂಗಳು ಎಂಡ್ವರೆಗೂ ಸ್ವಲ್ಪ ಈ ವೃಶ್ಚಿಕ ರಾಶಿನವರು ಗಾಡಿ ಓಡಿಸೋ ವಿಷಯದಲ್ಲಿ ಕೇರ್ಫುಲ್ ಆಗಿರ್ಬೇಕು, ಇರೋದು ಎಚ್ಚರಿಕೆ ಅಷ್ಟೇ. ಆಮೇಲೆ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡಬೇಕು. ಯಾರ್ಕೋ ಕೊಡ್ಬೇಕು ಕೊಡ್ತಿರ್ತೀರಾ, ದುಡ್ಡು ವಾಪಸ್ ಬರೋದಿಲ್ಲ. ಯಾರಿಗೋ ಬಂದು ಸ್ಯೂರಿಟಿ ಹಾಕಿರ್ತೀರಾ, ಆ ತೊಂದರೆ ಸಿಕ್ಕಾಕೊಂಡ್ಬಿಡ್ತೀರಾ. ಸೊ ಇಂಥ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡೋದು ಅಲರ್ಟ್ನೆಸ್ನ ಹೇಳ್ಕೊಳ್ತೀನಿ ಈ ವೃಶ್ಚಿಕ ರಾಶಿ. ಯಾವುದು? ಈ ಮೇ ತಿಂಗಳವರೆಗೂ. ಆಮೇಲೆ ಬೇರೆ ಥರ ಚೇಂಜ್ ಆಗ್ತವೆ. ಮೇ ತಿಂಗಳಾದ ಮೇಲೆ ಗುರುಗ್ರಹ ಕರ್ಕಾಟಕ ರಾಶಿಗೆ 8ನೇ ಸ್ಥಾನದಲ್ಲಿ 9ನೇ ಸ್ಥಾನಕ್ಕೆ ಬರ್ತಾರೆ. ಆವಾಗ ಭಾಗ್ಯಸ್ಥಾನ ಅಲ್ವಾ, ಆ 9ನೇ ಸ್ಥಾನ ಬರೋದು ಏನಪ್ಪ ಅಂದರೆ, ಸ್ವಲ್ಪ ಈ ದುಡ್ಡಿನ ವಿಷಯದಲ್ಲಿ ಎಲ್ಲ ವಿಷಯದ ಕೊರತೆ ಇರ್ತದೆ. ಏನು ಪ್ಲಾನ್ ಮಾಡಿದ್ರು ಖರ್ಚುಗಳು ಸಾಕಾಗಲ್ಲ. ಅಂಥ ಪ್ರಾಬ್ಲಮ್ ನಿಮ್ಗೆ ಸಾಲ್ವ್ ಆಗ್ತವೆ ಜೂನ್ ತಿಂಗಳು ಆದಮೇಲೆ. ಆಮೇಲೆ ನೀವು ಏನೋ ಒಂದು ವಸ್ತುಗಳು ತೊಗೋಬೇಕಂದ್ರೆ ತುಂಬಾ ದಿವಸ ಪ್ಲಾನ್ ಮಾಡಿರ್ತೀರ, ಒಡವೆ ಆಗಲಿ ಏನೋ ಒಂದು ವಿಷಯ ವಸ್ತುಗಳು ತಗೊಳ್ಳೋಣ ಹೋದ್ರೆ ಕೈಯಲ್ಲಿ ದುಡ್ಡು ಶಾರ್ಟೇಜ್ ಬಂದ್ಬಿಡುತ್ತೆ, ಏನೋ ರೀಸನ್ ತಗೊಳಕ್ ಆಗ್ತಾ ಇಲ್ಲ. ಆ ಆಸೆ ಆ ವಸ್ತು ನೀವು ತಗೊಂಡು ಆ ಸಂತೋಷ ಬೀಳೋ ಸಿಚುವೇಶನ್ ತುಂಬಾ ಚೆನ್ನಾಗಿರುತ್ತೆ ಈ ವೃಶ್ಚಿಕ ರಾಶಿನವ್ರಿಗೆ. ಆಮೇಲೆ ನಾವು ಸರ್ ನಮ್ಮ ಊರಲ್ಲಿ ಇದ್ವಿ, ನಮ್ಗೇನೋ ಮರ್ಯಾದೆ ಏನಿಲ್ಲ ಸರ್, ಏನೋ ಎಲ್ಲ ಹಂಗೆ ಹಿಂಗೆ ಇರ್ತಾರೆ, ಒಂದು ಏನೋ ಒಂಥರ ಅನ್ಕೊಂಡಿರ್ತಂದ್ರೆ ಈಗ ನಮಗೊಂದು ಮರ್ಯಾದೆ ರೆಸ್ಪೆಕ್ಟ್ ಕೂಡ ಬರ್ತವೆ. ಆಮೇಲೆ ಊರಲ್ಲಿ ಯಾವುದೋ ಒಂದು ಊರ್ ಸಂಬಂಧಪಟ್ಟ ವಿಷಯಗಳು ನಿಮ್ಮದು ಫೇಸ್ ಮಾಡ್ತಾ ಇರ್ತೀರಾ, ಅದರಲ್ಲಿ ನೀವು ಇನ್ವಾಲ್ವ್ ಆಗಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಜೂನ್ ತಿಂಗಳಾದ್ಮೇಲೆ. ಅಂದ್ರೆ ಅಕ್ಟೋಬರ್ಲಿಂದ ತಿರುಗಿ ಡಿಸೆಂಬರ್ ವರೆಗೂ ಗುರು ಅಧಿಚಾರವಾಗಿ ಸಿಂಹ ರಾಶಿಗೆ ಹೋಗ್ತಾರೆ. ಆ ಟೈಮ್ಲಿ ಸ್ವಲ್ಪ ಫಲ ಚೇಂಜ್ ಆಗ್ತದೆ. ಯಾಕಂದ್ರೆ 10ನೇ ಸ್ಥಾನ, 10ನೇ ಸ್ಥಾನದಲ್ಲಿ ಗುರು ಹೋಗ್ತದೆ. ಏನಾಗ್ಬೋದು, ಕೆಲಸದ ವಿಷಯದಲ್ಲಿ, ಬಿಸ್ನೆಸ್ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಕಾಲು ಬಿಡ್ಬೇಕಾಗತ್ತೆ. ಯಾಕಂದ್ರೆ 10ನೇ ಸ್ಥಾನದಲ್ಲಿ ಗುರು ಬಂದ್ರೆ ಒಂದು ಚೇಂಜಸ್ ಕೊಟ್ಬಿಡ್ತಾನೆ. ತುಂಬಾ ಜನ ಕೆಲಸದಲ್ಲಿ ಇರ್ತಾರೆ, 10ನೇ ಸ್ಥಾನ ಗುರು ಬರುವಾಗ ಕೆಲಸ ಹೋಗ್ಬಿಡುತ್ತೆ, ಅಥವಾ ಇವರೇ ಕೆಲಸ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಸೊ ಅದೊಂದು ಪಾಯಿಂಟ್, ಅಲ್ಲಿ ನಿಧಾನ ಬೇಕಾಗ್ತವೆ. ಆ ಟೈಮಲ್ಲಿ
ಯಾವ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳು ಸ್ವಲ್ಪ ಕೇರ್ಫುಲ್ ಇರಬೇಕಾಗುತ್ತೆ ಕೆಲಸದ ವಿಷಯದಲ್ಲಿ. ಆಮೇಲೆ ಯಾವುದೋ ಒಂದು ಕೆಲಸ ಆಗ್ಬೇಕಾದ್ರೆ ಸುಮ್ಮನೆ ತಿರುಗಾಡ್ತಾ ಇರ್ತೀರಾ, ಕೆಲಸ ಆಗಿರಲ್ಲ. ಅಕ್ಟೋಬರ್ ತಿಂಗಳಲ್ಲಿ ಈ ಪ್ರಾಬ್ಲಮ್ ಸಕ್ಸಸ್ಫುಲ್ ಆಗಿ ಈ ಗೌರ್ಮೆಂಟ್ ಸಂಬಂಧಪಟ್ಟ ವಿಷಯ ಆಗಲಿ, ಇಲ್ಲಿ ಇಂಟರ್ವ್ಯೂ ಏನೋ ಒಂದು ಕೆಲಸಗಳು ಪೆಂಡಿಂಗ್ ಆಗೋ ಕೆಲಸಗಳು ಅದು ವಿನ್ ಆಗೋ ಚಾನ್ಸಸ್ ಇರ್ತವೆ. ಬಟ್ ಒಂದು ವಿಷಯ ಏನಪ್ಪ ಅಂದ್ರೆ ಸ್ವಲ್ಪ ಶಾರ್ಟ್ ಟೆಂಪರ್ ಬೇಡ. ಆಮೇಲೆ ಇನ್ನೊಬ್ರು ಬೇಗ ಚಾಡಿ ಏನೊಬ್ಬರ ಬಗ್ಗೆ ಮಾತಾಡೋದು, ಗಾಸಿಪ್ ಮಾತಾಡೋದು ಅಂತ ವಿಷಯ ಅವಾಯ್ಡ್ ಮಾಡೋದು. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನಿಮ್ಮ ಜೊತೆಲಿ ಫ್ರೆಂಡ್ಸ್ ಆಗಲಿ, ನಿಮ್ಮ ನಂತರ ಇರ್ತಾರೆ ನೋಡಿ ರಿಲೇಟಿವ್ಸ್ಗಳು, ಅವ್ರಿಗೆ ನಿಮ್ಮ ಮೇಲೆ ಏನೋ ಒಂಥರ ಚಾಡಿ ಹೇಳ್ತಾರೆ. ಅದು ನಿಮ್ಮ ಸಂಬಂಧನೇ ಇರಲ್ಲ, ಏನೋ ಹೇಳ್ಬಿಟ್ಟು ನಿಮ್ಮ ಹೆಸರು ಕಳಿಸ್ತಾರೆ. ಆ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅದೇ ಬಿಟ್ಟರೆ ಶನಿ ಮಹಾತ್ಮ ಈ ವರ್ಷದ ಫುಲ್ಲಾಗಿ 5ನೇ ಸ್ಥಾನ ಆಗಿ ಮೀನದಲ್ಲಿ ಇರ್ತಾರೆ. ಅಂಥ ಟೈಮಲ್ಲಿ ಏನು ಮಾಡಬೇಕು? 5ನೇ ಸ್ಥಾನ ಅಂದರೆ ಚಿಕ್ಕ ಮಕ್ಕಳು, ಆಮೇಲೆ ಯಾರೋ ದೊಡ್ಡ ಮಕ್ಕಳು, ನಿಮ್ಗೆ ಯಾರೋ ಮಕ್ಕಳು ಇದ್ದರೆ ಅವ್ರಿಗೆ ಸ್ವಲ್ಪ ಆ ಫ್ರೆಂಡ್ಸ್ ಒಟ್ಟಾರ ಇರ್ತಾರೆ ನೋಡಿ ಸರ್. ಆ ಫ್ರೆಂಡ್ಸ್ ಬೇಕು ಸ್ವಲ್ಪ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಸ್ವಲ್ಪ ಕಣ್ಣಿಟ್ಕೋಬೇಕು. ಯಾವುದು ಓದ್ಬೇಕು ಅನ್ಕೊಂಡಿದ್ದಾರೋ, ಸ್ವಲ್ಪ ಜನ ನಾನು ಇಂಜಿನಿಯರಿಂಗ್ ಓದ್ತೀನಿ, ಸ್ವಲ್ಪ ಜನ ಮೆಡಿಕಲ್ ಓದ್ತೀನಿ, ಸ್ವಲ್ಪ ಜನ ಕಾಮರ್ಸ್ ಓದ್ತೀನಿ ಹೋಗ್ತಾ ಇದ್ದಾರೆ, ಅವರು ಇಷ್ಟಕ್ಕೆ ಬಿಟ್ಬಿಡೋದು ಉತ್ತಮ. ನೀವೇನು ಡೈವರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರಿಗೆ ಗೊತ್ತಿರ್ತವೆ ಯಾವ ಥರ ಪಾಠ ತೊಗೊಂಡ್ರೆ ಈ ಫ್ಯೂಚರ್ ಚೆನ್ನಾಗಿದೆ ಅಂತ. ಸೊ ಅವ್ರ ದಾರಿಲಿ ಹೋಗೋಕ್ಕೆ ಬಿಡೋದು ಒಳ್ಳೆಯದು. ಯಾವುದೋ ಒಂದು ಲ್ಯಾಂಡ್ ಪ್ರಾಬ್ಲಮ್, ಪ್ರಾಪರ್ಟಿ ತೊಂದರೆ ಇರ್ತವೆ, ಆ ವಿಷಯಕ್ಕೆ ಸ್ವಲ್ಪ ನೀವು ಖರ್ಚು ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಸಿಚುವೇಶನ್ ಬರುತ್ತೆ. ಇದು ಚಾನ್ಸಸ್ ಆ ಟೈಮ್ ಮಾಡ್ಕೋಬಹುದು. ಅದೇ ಬಿಟ್ಟರೆ ಡಿಸೆಂಬರ್ 4ನೇ ತಾರೀಕು ಅಲ್ಲಿ 4ನೇ ಸ್ಥಾನದಲ್ಲಿ ರಾಹು ಗ್ರಹ ಇರ್ತವೆ. ಅದೇ ಥರ 10ನೇ ಸ್ಥಾನದಲ್ಲಿ ಕೇತು ಗ್ರಹ ಇರ್ತವೆ. ಇದೇನೋ ಅಷ್ಟೊಂದು ಚೇಂಜಸ್ ಕೊಡೋದಿಲ್ಲ. ಈಗ ಏನಿರ್ತವೋ ಅದೇ ಫಲಗಳು ಕಂಟಿನ್ಯೂ ಆಗ್ತವೆ. 10ನೇ ಸ್ಥಾನದಲ್ಲಿ ಕೇದು ಇರೋದು ಏನಪ್ಪ ಅಂದ್ರೆ ಕೆಲಸ ಜಾಸ್ತಿ ಕೊಡ್ತಾರೆ. ಎಲ್ಲಿ ವರ್ಕ್ ಮಾಡ್ತಿರೋ ಅಲ್ಲಿ ಕೆಲಸ ಜಾಸ್ತಿ ನೀವು ಬೇರೊಬ್ಬರ ಕೆಲಸ ಸೇರಿಸ್ಬಿಟ್ಟು ಮಾಡೋ ಸಿಚುವೇಶನ್ ಇರ್ತವೆ. 3ನೇ ಸ್ಥಾನದಲ್ಲಿ ರಾಹು ಬಂದರೆ ಅವಾಗನ್ನು ತುಂಬ ಚೆನ್ನಾಗಿರ್ತವೆ. ನಿಮಗೆ ಒಳ್ಳೆ ಪೊಸಿಷನ್ಸ್, ರೆಸ್ಪೆಕ್ಟಬಲ್ ಪೋಸ್ಟ್ ನಿಮಗೆ ಹುಡ್ಕೊಂಡ್ ಬರುತ್ತೆ. ಆಮೇಲೆ ಮೆಡಿಕಲ್ ರಿಲೇಟೆಡ್ ವಿಷಯ ಸ್ವಲ್ಪ ಖರ್ಚುಗಳು ಬರುತ್ತವೆ. ಅದು ಬಿಟ್ಟರೆ ನಮಗೆ ಹೋಮ್ ಮೇಕರ್ ಮನೇಲಿ ಇರ್ತೀವಿ ಸರ್, ನಮ್ಗೇನು ಕೆಲಸ ಕಾರ್ಯ ಇಲ್ಲ, ನೀವು ಹೇಳಿದಲ್ಲ ವರ್ಕೌಟ್ ಆಗಲ್ಲ ಅನ್ಕೋಬೇಡಿ. ಮನೇಲಿ ಇರೋರ್ಗೆ ಹೌಸ್ ವೈಫ್ಗಳಿಗೆ ಏನಂತದೆ ಫ್ಯಾಮಿಲಿ ವಿಷಯದಲ್ಲಿ ತುಂಬ ಕುತೂಹಲ ಇರ್ತವೆ. ಆಮೇಲೆ ಗಂಡ ಹೆಂಡತಿ ಜಗಳ ಇರ್ತವೆ. ಈ ಲೇಡೀಸ್ಗಳು ಹಸ್ಬೆಂಡ್ ಸ್ವಲ್ಪ ಏನೋ ತೊಂದರೆ ಕೊಟ್ಟಿದ್ರೆ ಈ ವೃಶ್ಚಿಕ ರಾಶಿ ಲೇಡೀಸ್ನವ್ರಿಗೆ ಒಂಥರ ಅವ್ರ ಮೇಲೆ ಕೋಪ ಕಮ್ಮಿ ಆಗ್ತವೆ. ಸೊ ಅದಕ್ಕಾಗಿ ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿ ಹೋಗ್ತವೆ. ಹೈಯರ್ ಸ್ಟಡೀಸ್ ಓದಬೇಕಂತ ಸ್ಟೂಡೆಂಟ್ ಯಾರಿದ್ದೀರೋ ಅದ್ರ ಯಶಸ್ವಿ ಆಗ್ತೀರಾ, ಓದ್ಬೋದು. ಆಮೇಲೆ ಬಿಸ್ನೆಸ್ ಮಾಡೋರು ವೃಶ್ಚಿಕ ರಾಶಿನವ್ರಿಗೆ ಒಳ್ಳೆ ಜಯ ಇರ್ತವೆ. ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಇದ್ರೂ ಅವ್ರಿಗೆ ವಿನ್ ಆಗಿಬಿಟ್ಟು ಮುಂದೆ ಹೋಗುತ್ತ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಅದೇ ಥರ ಮೇಯ್ನ್ಲಿ ಈ IT ಫೀಲ್ಡ್ ಇದ್ದಾರೆ ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ ಅಂತ ವೃಶ್ಚಿಕ ರಾಶಿನವ್ರಿಗೆ ಒಳ್ಳೆ ಫಲ. ಅದೇ ಥರ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಇರ್ತವೆ. ಪ್ಲ್ಯಾನ್ ಮಾಡಿ ಮುಂದುವರಿಸ್ಬಿಟ್ಟು ಒಳ್ಳೆ ಟೈಮ್ ಕಾಯ್ತಾ ಇದೆಯೇ. ಅದು ಬಿಟ್ಟರೆ ವೃಶ್ಚಿಕ ರಾಶಿನವರು ಏನೋ ಭಯ ಬೀಳಬೇಕಾಗಿಲ್ಲ. ಈ ವರ್ಷದಲ್ಲಿ ನಿಮ್ಮ ಲೈಫ್ ನಡೆಸ್ಕೋಬೋದು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಹೋಗ್ತೀವಿ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ.